ನಮಸ್ಕಾರ. ಇದು ರಾಜ್ಯದ ಪರ ಧ್ವನಿ ಎತ್ತುವ ಜನದನಿ. ನಾನು ಪ್ರಭು. ಚಿಕ್ಕಮಗಳೂರು ದಟ್ಟ ಕಾನನದ ಮಧ್ಯೆ ಸುಂದರವಾಗಿ ಕಾಣುವಂತಹ ಒಂದು ಜಿಲ್ಲೆ. ಮಲೆನಾಡು, ಹಚ್ಚ ಹಸಿರು, ಸ್ವರ್ಗ ಅಂತ ಹೇಳಬಹುದು, ಭೂಲೋಕದ ಸ್ವರ್ಗ. ಆದರೆ ಅಲ್ಲಿ ವಾಸ ಮಾಡುವಂತಹ ಜನರು ನರಕದಲ್ಲಿ ಬದುಕ್ತಾ ಇದ್ದಾರೆ ಅನ್ನೋದು ನಿಮಗೇನಾದರೂ ಗೊತ್ತಿದೆಯಾ? ನಾವು ಹೇಳ್ತೀವಿ ಇವತ್ತು ಹೆಂಗೆ ನರಕ ಅನುಭವಿಸ್ತಾ ಇದ್ದಾರೆ ಅಂತೇಳಿ. ಅಂದರೆ ಕಾಡು ಪ್ರಾಣಿಗಳಿಗಿಂತ ಹೀನಾಯವಾದಂಥ ಬದುಕನ್ನು ಅವರು ನಡೆಸ್ತಾ ಇದ್ದಾರೆ. ಎಷ್ಟು ವರ್ಷಗಳಿಂದ, ತಲೆತಲಾಂತರಗಳಿಂದ ಜೀವನ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಮೂಲಭೂತ ಸೌಲಭ್ಯಗಳ ವ್ಯವಸ್ಥೆ ಮಾಡೋಕ್ಕಾಗ್ತಾ ಇಲ್ಲ. ಜನಪ್ರತಿನಿಧಿಗಳು ಅಥವಾ ಸರ್ಕಾರ ಮಾಡಬೇಕಾದಂಥ ಕೆಲಸ ಅಲ್ರಿ. ನಮ್ಮಲ್ಲಿ ಕಾಡು ಜನಾಂಗ, ಓಕೆ ನೋಡಿ, ಈಗ ಶಿರಸಿ ಉತ್ತರ ಕನ್ನಡ ಭಾಗಕ್ಕೆ ಹೋದರೆ ನಿಮಗೆ ಅಲ್ಲಿ ಅದೇ ಒಂದು ಸಮುದಾಯ ಸಿಗುತ್ತೆ ನಿಮಗೆ ಅಲ್ವಾ. ಅವರು ಕೂಡ ನಮ್ಮಂತೆ ಬದುಕ್ತಾ ಇದ್ದಾರೆ, ಜೀವನ ನಡೆಸ್ತಾ ಇದ್ದಾರೆ. ಅವರು ಓಟ್ ಕೂಡ, ಅಂದರೆ ವೋಟರ್ ಐ ಡಿ ಕೂಡ ಹೊಂದಿದ್ದಾರೆ, ಸವಲತ್ತುಗಳನ್ನು ಪಡಿತಾ ಇದ್ದಾರೆ. ಬಟ್ ನಾವು ಕಾಡಿನಲ್ಲೇ ಇರ್ತೀವಿ ಅಂತ ಅವರ ಒಂದು ತಲೆತಲಾಂತರಗಳಿಂದ ಇದ್ದಾರೆ. ಆದರೆ ಕೆಲವೊಂದಿಷ್ಟು ಜನ ನಮ್ಮನ್ನು ಕಾಡಿನಿಂದ ನಾಡಿಗೆ ತನ್ನಿ, ನಾವು ಸಾಮಾನ್ಯ ಜನರಂತೆ ಬದುಕಬೇಕು, ಬಾಳ್ಬೇಕು ಅನ್ನುವಂಥ ಆಸೆಯನ್ನು ಪಡ್ತಾ ಇದ್ದಾರೆ. ಆದರೆ ಆಗ್ತಾ ಇಲ್ಲ. ಹಲವು ವರ್ಷಗಳಿಂದ ಬೇಡಿಕೆಯನ್ನು ಇಡ್ತಾ ಇದ್ದಾರೆ, ಆದರೆ ಯಾರೂ ಕಿವಿ ಕೇಳಿಸ್ಕೊಳ್ತಾ ಇಲ್ಲ. ಅದರದ್ದೇ ಒಂದು ಸ್ಟೋರಿ ಇದೆ. ಇವತ್ತು ಜನದನಿಯಲ್ಲಿ ನೋಡ್ತಾ ಹೋಗೋಣ. ಅವ್ರ ಕಷ್ಟ ಏನು, ಅವರು ಯಾಕೆ ಈಗ ಬಹಳ ನೊಂದು ಬಿಟ್ಟಿದ್ದಾರೆ, ಎಷ್ಟು ಅಂತ ಕಾಡಿನಲ್ಲಿ ವಾಸ ಮಾಡೋದು. TV5 ಅವರ ಪರವಾಗಿ ಇವತ್ತು ಧ್ವನಿಯನ್ನು ಎತ್ತಾ ಇದೆ. ದಟ್ಟ ಕಾನನದ ನಡುವೆ 16 ಕುಟುಂಬಗಳ ನರಕ ಯಾತನೆ ಇದು. ದಟ್ಟವಾದಂಥ ಕಾಡು, 16 ಕುಟುಂಬಗಳ ನರಕ ಯಾತನೆ. ಯಾವ ಕ್ಷಣದಲ್ಲಾದರೂ ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡುವಂಥ ಭೀತಿ. ಬೇಸತ್ತ ಜನರು ದಯಾಮರಣ ಕೊಡಿ ಅಂಥೇಳಿ ಮನವಿ ಮಾಡಿಕೊಂಡಿದ್ದಾರೆ. ಇದು ಸಾರಗೋಡು ಮೀಸಲು ಅರಣ್ಯದೊಳಗಿರುವಂತಹ ಕುಟುಂಬಗಳ ರೋಧನೆ, ಅರಣ್ಯ ರೋಧನೆ ಆಗ್ಬಿಟ್ಟಿದೆ ಅವ್ರದ್ದು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಸಾರಗೋಡು ಮೀಸಲು ಅರಣ್ಯ ಪ್ರದೇಶ ಇದು. ಕಾಡಿನ ಮಧ್ಯೆ ಇದ್ದ 70 ಕುಟುಂಬಗಳನ್ನ 2017ರಲ್ಲಿ ಸ್ಥಳಾಂತರ ಮಾಡಲಾಯಿತು. ಉಳಿದ ಈ 16 ಕುಟುಂಬಗಳ ಸ್ಥಳಾಂತರಕ್ಕೆ ಯಾಕೆ ನಿರ್ಲಕ್ಷ್ಯ? ಏನ್ರಿ ಪಾಪ ಮಾಡಿದಾರ ಅವರು? ಅರಣ್ಯದೊಳಗಿರುವಂತಹ ಬೈರಿಗದ್ದೆ, ಕುಂಡ್ರ ಗ್ರಾಮಸ್ಥರ ಕಷ್ಟ ಕೇಳೋರಿಲ್ವಾ? ನಮ್ಮನ್ನ ಸ್ಥಳಾಂತರ ಮಾಡಿ ಅಂತ ಸರ್ಕಾರಕ್ಕೆ ಜಮೀನು ಬರೆದು ಕೊಟ್ಟಿದ್ದಾರೆ ಜನ. ಆದ್ರೆ ದಶಕಗಳಿಂದ ಅಂಗೈಯಲ್ಲಿ ಆಕಾಶ ತೋರಿಸ್ತಾ ಇದ್ದಾರೆ ಅಧಿಕಾರಿಗಳು. ಕಾಗೆ ಹಾರಿಸ್ಕೊಂಡು ಬರ್ತಿದ್ದಾರೆ, ಕಲರ್ ಕಲರ್. ಕೂಲಿಯೂ ಇಲ್ಲ, ಜಮೀನು ಇಲ್ಲ, ಬದುಕೋಕೆ ಪರದಾಡ್ತಿದ್ದಾರೆ ಅಲ್ಲಿನ ನಿವಾಸಿಗಳು. ಕಾಡಿನ ಮಧ್ಯೆ ಇರುವಂತಹ ಬದುಕು ಕಾಡು ಪ್ರಾಣಿಗಳಿಗಿಂತ ಕೀಳು ಕಡೆ. ಕೊಂಚ ಯಾಮಾರಿದ್ರು ಕಾಡು ಪ್ರಾಣಿಗಳಿಗೆ ತುತ್ತಾಗೋದು ಗ್ಯಾರಂಟಿ. ಅಟ್ಯಾಕ್ ಮಾಡ್ತವ್ರಿ. ಏನು ಅಲ್ಲಿ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ಅವರು. ಕಾಡದು ಯಾವಾಗ ಆನೆ ಬರುತ್ತೋ, ಹುಲಿ ಬರುತ್ತೋ, ಚಿರತೆ ಬರುತ್ತೋ ಗೊತ್ತಿಲ್ಲ, ಅಟ್ಯಾಕ್ ಮಾಡಿಬಿಡುತ್ತವೆ. ಹೋಗ್ಲಿ ಬಿಡಿ, ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡೋದು ಬೇಡ ನಮಗೆ. ಆದರೆ ಅವ್ರಿಗೊಂದು ಬದುಕನ್ನು ಕಟ್ಟಿಸ್ಕೊಡ್ರಿ, ಬದುಕನ್ನು ಕಟ್ಕೊಳ್ಳೋಕೆ ಅವಕಾಶ ಕೊಡಿ. 70 ಕುಟುಂಬ 2017ರಲ್ಲಿ ನೀವು ಸ್ಥಳಾಂತರ ಮಾಡಿದ್ರಿ. ಇನ್ನು 16 ಕುಟುಂಬಗಳು ಯಾಕೆ ಪಾಪ ಮಾಡಿದಾವ? ಅವು ಯಾಕೆ ಅವ್ರನ್ನ ಹಾಗೆ ಬಿಟ್ರಿ? ಅವರು ಜಮೀನು ಬಿಟ್ಟುಕೊಟ್ರು. ನೋಡಿ, ಈ ಮನೆಗಳಿದಾವಲ್ಲ, ಕಾಡಿನ ಮಧ್ಯೆ ಇರುವಂಥ ಕುಟುಂಬಗಳಿವೆ. ನಮಗನಿಸ್ಬೋದು, ಅಯ್ಯೋ ಆ ಕಡೆ ಈ ಕಡೆ ಪರಿಸರ, ಜುಳು ಜುಳು ನದಿ, ಜಲಪಾತಗಳ ವೈಭೋಗ, ಸ್ವರ್ಗಕ್ಕೆ ಕಿಚ್ಚು. ಈ ಮನೆ ನೋಡಿದ್ರೆ ನಮ್ಗೆ ಅಯ್ಯೋ ನಾವಲ್ಲಿ ಹೋಗಿ ಆರಾಮಾಗಿರ್ಬೋದಪ್ಪ, ಬಿಂದಾಸ್ ಲೈಫ್ ಎಂಜಾಯ್ ಮಾಡ್ಬೋದು. ನೋ, ನಮಗೆ ನೋಡೋಕಷ್ಟೇ ಚೆನ್ನಾಗಿ ಕಾಣಿಸುತ್ತೆ ರೀ. ಕಾಡಿದೆ ನೋಡಿ, ಕರಡಿಗಳ ಹಾವಳಿ, ಓಡಾಡಕ್ಕಾಗಲ್ಲ. ಚಿರತೆಗಳು ಬರ್ತಾವೆ, ಕಾಡಾನೆಗಳು ಬರ್ತಾವೆ, ನರಿಗಳ ಕಾಟ, ಬೀಟಮ್ಮನ್ ಗ್ಯಾಂಗ್ ಹಾವಳಿ ಶುರುವಾಗಿದೆ. ಇವರು ಕಾಡಿನ ಮಧ್ಯೆ ವಾಸ ಮಾಡ್ತಿರುವಂತಹ ಜನ. ಕಾಡು ಪ್ರಾಣಿಗಳಿಗಿಂತ ಕೆಟ್ಟದಾಗಿ ಬದುಕ್ತಾ ಇದ್ದಾರೆ. ಅವ್ರದ್ದು ಜಮೀನಿದೆ, ಆ ಜಮೀನನ್ನ ಸರ್ಕಾರಕ್ಕೆ ಬರೆದು ಕೊಟ್ಟರು. ನಮಗೆ ಜಮೀನು ಬೇಡಾರಿ, ನೀವು ತಗೊಳ್ಳಿ, ನಮಗೆ ಬೇರೆ ಕಡೆ ಒಂದು ಮನೆ ಕಟ್ಸ್ಕೊಡಿ, ಅವಕಾಶ ಮಾಡಿಕೊಡಿ, ಬೇರೆ ಕಡೆ ಜಾಗ ಕೊಡಿ. ಇಲ್ವ ಜಾಗ? ಗೋಮಾಳ ಎಷ್ಟಿದೆ ನಮ್ಮಲ್ಲಿ, ಸರ್ಕಾರಿ ಗೋಮಾಳಗಳಂತ ಎಷ್ಟಿದೆ ರೀ. ನೀವೆಲ್ಲ ನಿಮ್ಮ ತಲೆಮಾರುಗಳಿಗೆಲ್ಲ ಮಾಡ್ಕೊಂಡಿದ್ದೀರಲ್ವಾ, ಕೋಟಿ ಕೋಟಿನ. ಹಂಗೆ ಮಾಡಿಕೊಡಿ ಇವ್ರಿಗೆ. ನೀವು ಬಂದು ಬದುಕಿ ತೋರಿಸಿ ನೋಡೋಣ. ಅಧಿಕಾರಿಗಳು ಬನ್ರಿ,
ಅವ್ರಿರುವಂಥ ಮನೇಲಿ ವಾಸ ಮಾಡಿ ತೋರಿಸಿ, ಒಂದು ವಾರ ನಿಮ್ಮ ಮಕ್ಕಳ ಮರಿ ಕಟ್ಕೊಂಬನ್ನಿ. ಯಾಕೆ ಆಗಲ್ವಲ್ಲ? ಧೈರ್ಯ ಇಲ್ಲ ನಿಮಗೆ. ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡ್ತವೆ, ಕಾಡಿನ ಮಧ್ಯೆ ಯಾರು ಬದುಕಬೇಕು ಅಂತ. ಅವರು ಮನುಷ್ಯರು ಅಲ್ವಾ? ಅವ್ರು ಮನುಷ್ಯರಲ್ವಾ? ಹಾಗಾದ್ರೆ ನೋಡಿ, ಹೆಣ್ಮಕ್ಳೆಲ್ಲ ಹೆಂಗೆ ಓಡಾಡ್ಬೇಕ್ರಿ? ಪಾಪ ಮಕ್ಕಳ ಗತಿ ಹೆಂಗ್ರಿ? ಸ್ಕೂಲ್ಗೆ ಹೋಗೋದು, ವೆಹಿಕಲ್ಗಳು ಓಡಾಡಂಗಿಲ್ಲ, ಆಂಬ್ಯುಲೆನ್ಸ್ ಬರಂಗಿಲ್ಲ, ಹೆಂಗ್ರಿ ಓಡಾಡಬೇಕು? 16 ಕುಟುಂಬಗಳ ಪರಿಸ್ಥಿತಿ. ಅವ್ರನ್ನ ಮುಖ್ಯ ಭೂಮಿಕೆಗೆ ತರ್ರಿ. 70 ಕುಟುಂಬಗಳು ಸ್ಥಳಾಂತರ ಆಯಿತು. ಈಗ ಉಳಿದಿರೋದು 17 ಕುಟುಂಬಗಳು ಮಾತ್ರ, 16 ಕುಟುಂಬಗಳು. ನೋಡಿ, ಇಲ್ಲೆಲ್ಲ ವಾಸ ಮಾಡೋಕ್ಕಾಗತ್ತೇನ್ರಿ ನಮಗೆಲ್ಲ? ನಾವು ಹಂಗೆ ಒಂದಿನ ಟ್ರಿಪ್ಗೆ ಹೋಗಿ ಬರ್ಬೋದು ಅಷ್ಟೇ. ಇಲ್ಲ, ಹೊರಗಿನಿಂದ ನೋಡೋಂಥವ್ರು, ಅಲ್ಲಿ ಬದುಕೋರಿಗೆ ಗೊತ್ತು ಅಲ್ಲಿ ಏನು ಕಷ್ಟ ಇದೆ ಅಂತ ಹೇಳಿ. ಹಾಗಾಗಿ ಅವ್ರದ್ದು ಅರಣ್ಯ ರೋಧನ ಆಗ್ಬಿಟ್ಟು. ಅರಣ್ಯ ರೋಧನ ಅಂತಂದರೆ ಅಲ್ಲಿ ಯಾರು ಕೂಗಾಡಿದ್ರು, ಚೀರಾಡಿದ್ರು, ಹತ್ತು ಯಾರಿಗೂ ಕೇಳಿಸಲ್ಲ. ಹಂಗಾಗ್ಬಿಟ್ಟಿದೆ ಅವ್ರ ಪರಿಸ್ಥಿತಿ. ದಯಾಮರಣವನ್ನು ಕೋರಿ ಈಗ ಅವರು ಬೇಡ್ಕೊಳ್ತಾ ಇದ್ದಾರೆ. ಪುನರ್ವಸತಿಯನ್ನು ಕಲ್ಪಿಸಿಕೊಡ್ಬೇಕು ಅವ್ರಿಗೆ. ನೋಡಿ, ಅರಣ್ಯದಿಂದ ಹೊರಬರೋಕೆ 16 ಕುಟುಂಬಗಳು ಕೂಡ ಒಪ್ಕೊಂಡಿದ್ದಾವೆ. ಅವ್ರಿಗೆ ಭೂಮಿ ಒದಗಿಸೋಕೆ ಜಿಲ್ಲಾಡಳಿತ ಈ ಹಿಂದೆ ಓಕೆ ಅಂತ ಹೇಳಿತ್ತು. ಜಾಗವನ್ನು ಕೂಡ ಗುರುತಿಸಿದ್ದಾರೆ. ಕಂದಾಯ ಇಲಾಖೆಯವರು, ಅರಣ್ಯ ಇಲಾಖೆಯವರು ಪರಿಶೀಲನೆ ಮಾಡಿದ್ದಾರೆ. ತಲಾ 2 ಎಕರೆ ಕಾಫಿ ತೋಟ ಮತ್ತು 4 ಗುಂಟೆ ನಿವೇಶನ ನೀಡೋಕೆ ಜಾಗ ಕೂಡ ಗುರುತಾಗಿದೆ, ಆದರೆ ಇನ್ನೂ ಕೊಟ್ಟಿಲ್ಲ. 2006 ಮತ್ತು 7ನೇ ಸಾಲಿನಿಂದ ಸರ್ಕಾರ ಮತ್ತು ನಿವಾಸಿಗಳ ನಡುವೆ ನಡೀತಾ ಇದ್ದಂಥ ಈ ಪುನರ್ವಸತಿ ಪ್ರಹಸನ ಅಂತಿಮ ಹಂತಕ್ಕೆ ಬಂದಿತ್ತು. ಮಾತು ಕೊಟ್ಟಿದ್ರು, ಆದರೆ ಇನ್ನೂ ಕೂಡ ಇವರು ಉಳಿಸ್ಕೊಂಡಿಲ್ಲ. ಮೂಡಿಗೆರೆ ತಾಲೂಕಿನ ಈ ಬಾಳೂರು ಹೋಬಳಿ, ಹಾದಿ ಓಣಿ, ಇಲ್ಲೆಲ್ಲವೂ ಕೂಡ 16 ಕುಟುಂಬಗಳಿಗೆ ತಲಾ 2 ಎಕರೆ ಜಾಗ, ಮನೆ ನಿರ್ಮಾಣ ಮಾಡಿಕೊಡೋಕೆ 4 ಗುಂಟೆ ಜಾಗವನ್ನು ಗುರುತು ಮಾಡಿದ್ದಾರೆ, ಆದರೆ ಇನ್ನೂ ಕೊಟ್ಟಿಲ್ಲ. ಹಾಗಾಗಿ ಈಗ ಆ ಪಹಣಿಯನ್ನ ರದ್ದು ಮಾಡಿದ್ದಾರಂತೆ. ಅಕ್ರಮವಾಗಿ ಭೂಮಿಯನ್ನ ಮಂಜೂರು ಮಾಡಿಸಿಕೊಂಡಿದ್ದವರು ಬೆಳೆಸಿರುವಂಥ ಕಾಫಿ ತೋಟ ಹಾಗೇ ಉಳಿಸಿದ್ದು, ಆ ತೋಟಗಳನ್ನೇ ಸಾರಗೂಡು ನಿವಾಸಿಗಳಿಗೆ ಹಸ್ತಾಂತರ ಮಾಡೋಕೆ ಜಿಲ್ಲಾಡಳಿತ ಸಿದ್ಧತೆ ಮಾಡಿಕೊಂಡಿದೆಯಂತೆ. ಆದರೆ ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ನೋಡಿ, ಈಗ 16 ಕುಟುಂಬಗಳ ಹೆಸರಿಗೂ ಜಾಗದ ಪಹಣಿ ಮಾಡಿಸಲಾಗಿದೆ. ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಬಟ್ ಅವರು ಅನ್ಕೊಂಡಿದ್ರು, ನೋಡಿ ಇದು ಯಾವಾಗ ಆಗಿದ್ದು ಅಂತ ಹೇಳಿದ್ರೆ ಜನವರಿ ತಿಂಗಳಲ್ಲಿ ಕಂದಾಯ ಇಲಾಖೆಯವರು, ಅರಣ್ಯ ಇಲಾಖೆಯವರು ಜಾಗ ಪರಿಶೀಲನೆ ಮಾಡಿದ್ರು. 2 ಎಕರೆ ಕಾಫಿ ತೋಟ, 4 ಗುಂಟೆ ಜಾಗ. ಅವರು ತಾವು ಇದ್ದಂಥ ಜಮೀನುಗಳೆಲ್ಲ ಸರ್ಕಾರಕ್ಕೆ ಬರೆದು ಕೊಟ್ರು. 16 ಕುಟುಂಬ ಒಪ್ಪಿಗೆಯನ್ನು ಕೊಟ್ವು. ಗಣರಾಜ್ಯೋತ್ಸವಕ್ಕೆ ಅವ್ರಿಗೆ ಭೂ ಮಂಜೂರಾತಿ ಪತ್ರ ವಿತರಣೆ ಮಾಡ್ತೀವಿ ಅಂತಲೂ ಕೂಡ ಜಿಲ್ಲಾಧಿಕಾರಿಗಳು ಹೇಳಿದ್ರು. ಓವರಾಲ್ 36 ಎಕರೆ ಜಾಗ ಇದೆ. ರಸ್ತೆ, ಅಂಗನವಾಡಿಗೆ ಜಾಗವನ್ನು ಮೀಸಲಿಡ್ತೀವಿ ಅಂತ ಹೇಳಿದರು. ಕುಡಿಯೋ ನೀರು, ವಿದ್ಯುತ್ ಸಂಪರ್ಕ ಕಲ್ಪಿಸೋಕೆ ಸಿದ್ಧತೆ ಆಗುತ್ತೆ ಅಂತ ಹೇಳಿದರು. ಆದರೆ ಇನ್ನೂ ಕೂಡ ಅದು ಕಂಪ್ಲೀಟ್ ಆಗಿ ಆಗಿಲ್ಲ. ಮಂಜೂರಾತಿ ಪತ್ರವನ್ನು ಕೂಡ ಕೊಟ್ಟಿಲ್ಲ. ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಭರವಸೆಯನ್ನು ಕೊಟ್ಟಿದ್ರು. ನೋಡೀಗ ಅಲ್ಲಿ 2 ಕುಟುಂಬಗಳೇನೋ ಅಲ್ಲೇ ಉಳ್ಕೊಳ್ತವೆ ಅಂತ ಹೇಳ್ತಾ ಇದ್ದಾರೆ. 16 ಕುಟುಂಬಗಳು ದಶಕಗಳಿಂದಲೂ ಕೂಡ ಅತಂತ್ರ ಸ್ಥಿತಿಗೆ ತಲುಪಿದಾವೆ. ಓವರಾಲ್ 156 ಕುಟುಂಬ ಇತ್ತು. ನ್ಯಾಯಾಲಯ ಆದೇಶವನ್ನು ಕೊಡ್ತು ಅವ್ರನ್ನ ಸ್ಥಳಾಂತರ ಮಾಡಿ ಅಂತ. ಹಾಗೇನೆ ಈ 138 ಕುಟುಂಬಗಳನ್ನು ಕೂಡ ಸ್ಥಳಾಂತರ ಮಾಡಲಾಯಿತು. ಆದರೆ ಅದಕ್ಕೂ ಮೊದಲು ವಾಸವಿದ್ದಂಥ ಆ 16 ಕುಟುಂಬಗಳು ಹಾಗೆ ಇದ್ದಾವೆ. ಇತ್ತೀಚೆಗೆ ಪ್ರಾಣಿ ಮತ್ತು ಮಾನವ ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅವ್ರಿಗೆ ಭಯ ಶುರುವಾಗಿದೆ. ಈಗ ಅವ್ರು ಒಪ್ಪಿರಲಿಲ್ಲ ಬಿಡಿ, ಈಗ ಉಳಿದಂಥ ಕುಟುಂಬಗಳು ಬಂದವು, ಇವರು ಒಪ್ಪಿರಲಿಲ್ಲ. ಈಗಂತೂ ಇಂತೂ ಅವ್ರಿಗೆ ಪುನರ್ವಸತಿ ಕಲ್ಪಿಸೋಕೆ ಜಿಲ್ಲಾಡಳಿತ ರೆಡಿಯಾಗಿದೆ ಅಂತೆ. ಆದರೆ ಯಾವಾಗ? ಭರವಸೆ ಅಷ್ಟೇ. ನೋಡಿ, ನಮಗೆ ಬದುಕೋಕೆ 100 ದಾರಿ, ಆದರೆ ಅವ್ರಿಗೆ ಯಾವುದು ದಾರಿ ತೋರಿಸ್ತಾ ಇಲ್ಲ.
ಈಗ ಯಾವುದೋ ಒಂದು ಜಾಗದಲ್ಲಿ ಮನೆ ಕಟ್ಕೊಂಡ್ರೆ ಯಾರಾದರೂ ಸುಮ್ಮನೆ ಇರ್ತಾರಾ? ಯಾವುದಾದ್ರೂ ಜಮೀನಲ್ಲಿ ಉಳುಮೆ ಮಾಡಿದ ಅವರು ಸುಮ್ಮನೆ ಇರ್ತಾರಾ? ಹಾಗಾಗಿನೇ ಈಗ ಅವರಿಗೆ ಬೇಕಾಗಿರೋದು ಪುನರ್ವಸತಿ, ಕಾಡು ಬಿಟ್ಟು ಬೇರೆ ಕಡೆ ಬದುಕೋಕೆ ಅವಕಾಶ ಕೊಡಬೇಕು. ಈ ಮೂಡಿಗೆರೆ ತಾಲೂಕು ಸಾರಗೋಡು ಅಂತೇಳಿ ಸಾರಗೋಡು ಮೀಸಲು ಅರಣ್ಯದ ಸಮಸ್ಯೆ ಇದು. 2007ರಲ್ಲಿ ಸುಮಾರು 60-70 ಕುಟುಂಬಗಳು ಒಕ್ಕಲೆಬ್ಬಿಸ್ತಾರೆ. ಒಕ್ಕಲೆಬ್ಬಿಸಿ ಕೆಲವರಿಗೆ ಅಲ್ಲಿ ಮೂಡಿಗೆರೆ ಗೋಣಿಬೀಡು ತಾಲೂಕು ಗೋಣಿಬೀಡು ಹೋಬಳಿ ಜಿಹಗ್ರಾರ ಅನ್ನೋ ಕಡೆ ಕೆಲಸ ಇದು ಕೊಡ್ತಾರೆ, ಜಾಗ ಇದೆಲ್ಲ ಕೊಡ್ತಾರೆ. ಇನ್ನು 16 ಕುಟುಂಬಗಳಿಗೆ ಬೇರೆ ಬೇರೆ ಕಾರಣ ಹಾಕಿ ಆವಾಗ ಕೊಡ್ತೀವಿ ಇವಾಗ ಕೊಡ್ತೀವಿ ಅಂತ ಮುಂದಕ್ಕೆ ಹಾಕೊಂಡು ಬಂದಿದ್ದಾರೆ. 16 ಕುಟುಂಬಗಳು ಇವತ್ತಿಗೂ ನಿರಾಶ್ರಿತರಾಗಿ ಭಾಳ ಕಷ್ಟದಲ್ಲಿ ಕಾಡಲ್ಲಿ ಏನು ಹಿಂದೆ ಇವರಿದ್ರಲ್ಲ ಟ್ರೈಬಲ್ಸ್ ಅಂತ ಹೇಳ್ತೀವಲ್ಲ ಆ ರೀತಿ ಜೀವನ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಕಡೆ ಆನೆ ಕಾಟ, ಕಾಡು ಪ್ರಾಣಿಗಳ ಕಾಟ, ಜಮೀನಿಲ್ಲ, ದುಡಿಮೆ ಇಲ್ಲ, ಮಕ್ಕಳು ಶಾಲೆಗೆ ಹೋಗೋದು ಕಷ್ಟ, ಆಸ್ಪತ್ರೆಗೆ ಹೋಗೋದು ಕಷ್ಟ. ಇದು ಯಾಕೆ ಈ ಥರ ಮಲ್ತಾಯಿ ಧೋರಣೆ ಮಾಡ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ. ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಇತ್ತೀಚೆಗೆ ರಾಜೇಶ್ ಅಂತ ಎ ಸಿ ಇದ್ದರು, ಅವ್ರಿಗೆ ಏನು ಪರಿಹಾರ ಜಮೀನನ್ನು ಕೊಡಬೇಕು, ಅದಕ್ಕೆ ದಾಖಲೆ ಎಲ್ಲ ಸರಿ ಮಾಡಿದ್ರು, ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ರು ಅನ್ನೋ ಕಾರಣದಲ್ಲಿ ಹಿನ್ನೆಲೆಯಲ್ಲಿ ಯಾರೋ ಪ್ರಭಾವಿ ರಾಜಕಾರಣಿಗಳ ಒತ್ತಡದಿಂದಾಗಿ ಅವರಲ್ಲಿ ಪಕ್ಕದಲ್ಲಿ ತೋಟ ತೊಗೊಂಡಿದ್ದ ಕಾರಣಕ್ಕಾಗಿ ಅವನು ರಾತ್ರೋರಾತ್ರಿ ವರ್ಗಾವಣೆ ಮಾಡಿದರು. ಈಗ ಸುಮಾರು 16 ಕುಟುಂಬಗಳು ಹೀನಾಯ ಸ್ಥಿತಿನಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅವರಿಗೆ ಹಕ್ಕುಪತ್ರ ಕೊಡಬೇಕು, ಅವ್ರಿಗೆ ನ್ಯಾಯ ಒದಗಿಸ್ಬೇಕು, ಸರ್ಕಾರಿ ದಿಸೆಯಲ್ಲಿ ಮುಂದಾಗಬೇಕು. ಜಿಲ್ಲಾಧಿಕಾರಿಗಳು ಸರಿಯಾದ ವರದಿಯನ್ನು ತಯಾರಿ ಸರ್ಕಾರದ ಗಮನ ಸೆಳೆದು ಅವರಿಗೆ ಒಂದು ಶಾಶ್ವತ ಪರಿಹಾರ ಕೊಡಬೇಕು ಅನ್ನೋದು ನಮ್ಮ ಆಗ್ತಾರೆ. ಯಾವಾಗಲೂ ಬರ್ಸ್ಕೊಂಡಿದ್ದಾರೆ, ಎಲ್ಲ ಬಾಂಡ್ ಪೇಪರ್ ಬರ್ಸ್ಕೊಂಡು ಎಲ್ಲ ತಗೊಂಡಾಗಿದೆ. ಅವ್ರಿಗೆ ಏನು ಮನೆಗಳಿದ್ದಾವೆ, ಆದರೂ ಅವು ಏನು ಇವಾಗಲೂ ನಾಳೆ ಖಾಲಿ ಮಾಡ್ಬೇಕಂತ ಅವರು ಏನು ರಿಪೇರಿ ಮಾಡ್ಕೊಳ್ಳೋಕ್ಕಾಗಿಲ್ಲ, ಸರ್ಕಾರ ಮಾಡಿಕೊಟ್ಟಿಲ್ಲ. ಭಾಳ ಕೆಟ್ಟ ಸ್ಥಿತಿನಲ್ಲಿ ಅವರು ಕಾಡಲ್ಲಿ ಬದುಕಿದ್ದಾರೆ. ಈ ಮೂಡಿಗೆರೆ ತಾಲೂಕು ಸಾರಗೋಡು ಅಂತೇಳಿ ಸಾರಗೋಡು ನೋಡಿ, ಇದು 2006-07ರಿಂದ ನಡೀತಾ ಇರುವಂತಹ ಒಂದು ಸಂಘರ್ಷ. ಇದು 138 ಕುಟುಂಬಗಳು ಟೋಟಲಿ ಆಗಿದ್ದುವಲ್ಲಿ ಈಗ ಉಳಿದಿರುವಂತಹ 16 ಕುಟುಂಬಗಳ ಸ್ಥಳಾಂತರ ಆಗಬೇಕಾಗಿದೆ, ಪುನರ್ವಸತಿಯನ್ನು ಕಲ್ಪಿಸಬೇಕಾಗಿದೆ. ಹಾಗಾದರೆ ಸ್ಥಳೀಯರು ಅಧಿಕಾರಿಗಳು ಏನು ಹೇಳ್ತಾರೆ ಈ ಬಗ್ಗೆ ಅವ್ರನ್ನೂ ಕೂಡ ಮಾತಾಡ್ತೀವಿ. ಕೇಳಿಸ್ಕೊಂಡ್ರಲ್ಲ ಅಲ್ಲಿ ಸ್ಥಳೀಯರು ಹೇಳ್ತಿರುವಂತಹ ಮಾತು. ಅವರೀಗ ತಮ್ಮ ಜಮೀನು, ಸ್ವಂತ ಜಮೀನನ್ನು ಕೂಡ ಸರ್ಕಾರಕ್ಕೆ ಬರೆದು ಕೊಟ್ಟರು. ನಮ್ಮ ಜಮೀನು ಹೋಗಲಿ, ಕೆಲಸ ಹೋಗಲಿ, ನಮಗೆ ಒಂದು ಒಳ್ಳೆಯ ಜೀವನ ನಡೆಸಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಿದರು. ಆ 16 ಕುಟುಂಬಗಳು ಈಗಲೂ ಕೂಡ ಕಾಡು ಜನಾನೇ. ಅವರು ಕಾಡಿನ ಮಧ್ಯೆ ಬದುಕಿ, ಅಂದರೆ ನಮ್ಗೆ ಗೊತ್ತಾಗುತ್ತಲ್ವ, ನಾವು ಸಿನಿಮಾಗಳೆಲ್ಲ ನೋಡಿರ್ತೀವಿ, ಕಾಡು ಮನುಷ್ಯರು ಹೆಂಗಿರ್ತಾರಪ್ಪ, ನೋಡೋಕಷ್ಟೇ ನಮ್ಮ ಥರ ಮನುಷ್ಯರವರು. ಜೀವನ ಕಾಡು ಪ್ರಾಣಿಗಳ ಥರನೇ ಜೀವನ ಮಾಡ್ತಾ ಇದ್ದಾರೆ. ಯಾವಾಗ ಯಾವ ಪ್ರಾಣಿ ಹಿಂದೆಯಿಂದ ಬಂದು ಅಥವಾ ಅಟ್ಯಾಕ್ ಮಾಡುತ್ತೋ ಗೊತ್ತಿಲ್ಲ. ಜೀವ ಭಯದಲ್ಲಿ ಬದುಕ್ತಾ ಇದ್ದಾರೆ. ಈಗ ನೋಡಿ, ರಾಜೇಶ್ ಅವರು ಈ ಹಿಂದೆ ಎ ಸಿ ಇದ್ದಂಥವ್ರು ದೊಡ್ಡದಾಗಿ ಬಂದರು, ಪರಿಶೀಲನೆ ಮಾಡಿದ್ರು. ನಿಮ್ಗೆ 2 ಎಕರೆ ಕಾಫಿ ತೋಟ, 2 ಗುಂಟೆ ಜಾಗ. ಅಯ್ಯೋ, 2 ಎಕರೆ ಕಾಫಿ ತೋಟ ಸಾಕಪ್ಪ, ಅಷ್ಟೋ ಆಯ್ತಲ್ಲ, ಅನುಕೂಲ ಆಯ್ತು ನಮಗೆ ಅಂತ ಅನ್ಕೊಂಡಿದ್ರು ಇವರು. ಒಂದು ಸಣ್ಣ ಮನೆ ಸೂರಾದರೆ ಸಾಕು, ಕಾಡು ಬಿಟ್ಟು ಆಚೆ ಬಂದರೆ ಸಾಕು ಅಂತ ಅಂದಿದ್ರು. ಅವ್ರನ್ನ ಮುಖ್ಯವಾಹಿನಿಗೆ ತರುವಂಥ ಕೆಲಸ ಯಾರ್ದು? ನಮ್ದು ಅಂತಂದ್ರೆ ನಮ್ಮೆಲ್ಲರದ್ದು, ನಾಗರಿಕರದ್ದು, ಅಂದರೆ ಸರ್ಕಾರ ಕೂಡ ಇನ್ಕ್ಲೂಡಿಂಗ್. ಅಲ್ಲಾರೋ ಪ್ರಭಾವಿ ರಾಜಕಾರಣಿಗಳಿಗೆ ಸೇರಿದಂಥ ಒಂದೇನೋ ತೋಟ ಇದೆ ಅಂತೆ, ಹಾಗಾಗಿ ಮತ್ತೆ ಅವ್ರನ್ನ ಒಕ್ಕಲೆಬ್ಬಿಸುವಂಥ ಕೆಲಸ ಆಯಿತು. ಮೂಡಿಗೆರೆ ಶಾಸಕರು ಯಾರಿದ್ದಾರೆ ಹೇಳಿ? ನಯನಾ ಮೋಟಮ್ನವರು ಸದನದಲ್ಲಿ ಚರ್ಚೆ ಮಾಡೋದು ನೋಡಿದ್ದೇವೆ ನಾವು. ಆವಾಗ ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳಿ, ನಿಮ್ಮ ಸಮಸ್ಯೆಗಳ ಬಗ್ಗೆ, ನಿಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ, ಜನರ ಬಗ್ಗೆ ಧ್ವನಿ ಎತ್ತುವುದನ್ನು ಕಲೀರಿ ಮೊದಲು. ಅಲ್ಲಿ ರಾಜಕೀಯವಾಗಿ ನೀವು ಮಾತಾಡೋದನ್ನ ನಾವು ನೋಡ್ತಾನೆ ಇದ್ದೇವೆ ಡೈಲಿ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರಿದ್ದಾರೆ ವಿಶ್ವನಾಥ್ ಅವರು. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ನೋಡ್ತಾ ಇದ್ದೀವಿ ಕಾಡಿನಲ್ಲಿ ಬದುಕ್ತಿರುವಂತಹ ಆ ಜನರ ನೋವನ್ನ. ಈ ನೋಡಿ ಸರ್, ನಾವೆಲ್ಲ ಇಲ್ಲಿ ಸಿಟಿಲಿ ಇರುವಂಥವ್ರು ಹೇಳ್ತೀವಿ ನಾವು, ಅಯ್ಯೋ ಕಾಡಿನ ಮಧ್ಯೆ ಬದುಕಿದ್ರೆ ಆರಾಮಾಗಿ ಒಂದು ರೀತಿ ಸ್ವರ್ಗದಲ್ಲಿ ಬದುಕದ ಹಾಗೆ ಅಂತ. ಅಲ್ಲಿ ನಿಜಕ್ಕೂ ಅವ್ರು ನರಕಾನೇ ಅನುಭವಿಸ್ತಾ ಇದಾರಲ್ವಾ ಸರ್? ಹೌದು ಸರ್, ಇಲ್ಲಿ ತುಂಬಾ ಅಂದ್ರೆ ತುಂಬಾ ಕಷ್ಟದಲ್ಲಿ ಇದೀವಿ ಸರ್. ಅಂದ್ರೆ ಓಡಾಡಕ್ಕೆ ಒಂದು ರೋಡಿನ ವ್ಯವಸ್ಥೆ ಆಗ್ಲಿ ಅಥವಾ ಫುಲ್ಲು ಕಾಡು, ಆನೆಗಳ ದಿನ ನೋಡಿದ್ರೆ ನಾವು ಆನೆ ಪ್ರಾಣಿಗಳನ್ನೇ ನೋಡೋ ಅಂತ ಒಂದು ಪರಿಸ್ಥಿತಿ ಸರ್ ಇಲ್ಲಿ. ವಿಶ್ವನಾಥ್, ಈಗ 16 ಕುಟುಂಬ ಇದಾವಲ್ಲ, ಅದ್ರಲ್ಲಿ ನೀವು ಒಬ್ರಾ?
ಹೌದು ಸರ್, 16 ಕುಟುಂಬದಲ್ಲಿ ನಾವೊಬ್ರು ಸರ್. ಓಹೋ ಓಕೆ 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 ಹೇಳ್ತಾ ಹೋಗಿ ಸರ್. ಸದ್ಯಕ್ಕೆ ನಿಮ್ಮ ಜೀವನ ಹೇಗಿದೆ? ಏನೋ ಒಂದು ಆರೋಗ್ಯ ಸಮಸ್ಯೆ ಆಯಿತು ಅಥವಾ ಏನೋ ಬೇಕಾಯಿತು, ಸೌಲಭ್ಯಗಳು ಹೆಂಗಿದೆ ನಿಮ್ಗೆ ಸದ್ಯಕ್ಕೆ ಈಗ ಅಲ್ಲಿ? ಸರ್ ಆರೋಗ್ಯದೇ ಒಂದು ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್, ಯಾವ್ದು ಗಾಡಿ ಇಲ್ಲ, ಸ್ವಂತ ಏನಾರು ನಮ್ಮದೇ ಏನಾರು ಗಾಡಿ, ಏನೇ ಒಂದು ಕಷ್ಟ ಇದ್ರೂ ಕೂಡ ನಮ್ಗೆ ಹೋಗಕ್ಕೆ ಅದೇ ಯಾವ್ದು ಗಾಡಿನೂ ಇಲ್ಲ ಸರ್, ತುಂಬಾ ಕಷ್ಟ ಇದೆ ಜೀವನ. ಮತ್ತೆ ಆನೆಗಳು ಡೈಲಿ ನಮ್ಮ ಮನೆ ಹತ್ರ ಡೈಲಿ ಆನೆಗಳು ಸರ್. ಆನೆ ಬೆಳಿಗ್ಗೆ ಎದ್ದ ತಕ್ಷಣ ಆನೆಗಳೇ ನೋಡ್ಬೇಕು. ಮತ್ತೆ ಇವಾಗ ನೈಟ್ ಅಂತಿಲ್ಲ ಸರ್, ಹಗ್ಲೆಲ್ಲ ಯಾವಾಗ ನೋಡಿದ್ರು ನಮ್ಮನೆ ಬೋರ್ಡ್ರಿ ಏನು ಒಂದು ಜಾಗದಲ್ಲಿ ಯಾವ್ದೇ ತರದ ಒಂದು ಬಾಳೆ ಆ ತರ ಏನಿದ್ರು ನಾವೆಲ್ಲ ಬಾಳೆ ಎಲ್ಲ ತೆಗೆದ್ಬಿಟ್ಟಿದೀವಿ ಮನೆ ಹತ್ರ ಇದ್ದಿದ್ದೆಲ್ಲ. ಅಷ್ಟು ತುಂಬಾನೇ ಕಷ್ಟದ ಪರಿಸ್ಥಿತಿ. ಮತ್ತೆ ಈಗ ಸರ್ಕಾರದವ್ರದಿಂದನೂ ಕೂಡ ನಾವು ಒಂದು 16 ವರ್ಷದಿಂದ ಸರ್ ಓಡಾಟ ಡೈಲಿ ವಾರದಲ್ಲಿ 3 ದಿವಸ DC ಆಫೀಸು ಮತ್ತೆ DF ಹತ್ರ ಹೋಗೋದು, ಬರೀ ವಾರದಲ್ಲಿ 3 ದಿವಸ ಸರ್. ಇನ್ನು ವಾರದಲ್ಲಿ 3 ದಿವಸ ಕೆಲಸ ಮಾಡ್ಕೊಂಡು ನಮ್ಮ ಜೀವನವನ್ನ ನಡೆಸ್ಕೊಂತ ಇದೀವಿ. ಅಲ್ಲ ಈಗ ಸರ್, ಈಗ 2006-7 ಈಗ ಬೇರೆ ಬೇರೆ ಕುಟುಂಬ ನಿಮ್ ಜೊತೆಗಿದ್ದವ್ರು ಬೇರೆ ಕಡೆ ಅವ್ರಿಗೆ ಸ್ಥಳ ಕೊಟ್ರಲ್ಲ ಅವ್ರಿಗೆ. ಹೌದು ಸರ್. ಈಗ ನೀವು ಹೋಗ್ಲಿಲ್ವಂತಲ್ಲ ಅವತ್ತು? ಇಲ್ಲ ಸರ್, ಅದು 78 ಬ್ಯಾಕ್ ಅಂತ, ನಾವು 78 ವರ್ಷದಿಂದ ಹಿಂದಿಂದ ಇದ್ದವರು ಅಂತ ನಮ್ಮನ್ನೊಂದು ಬ್ಯಾಚ್ ಮಾಡಿ ಹಾಗೆ ಉಳಿಸಿದ್ರು ಸರ್. ನಿಮಗೆ ಸವಲತ್ತುಗಳು ಇನ್ನು ಬೇರೆ ತರ ಪ್ಯಾಕೇಜ್ ಆಗ್ಲಿ, ಇನ್ನು ಜಾಗದಲ್ಲಾಗ್ಲಿ ನಿಮಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಕೊಡ್ಬೇಕು ಅನ್ನೋ ರೀತಿಯಲ್ಲಿ ನಮ್ಮನ್ನ ಅಲ್ಲೇ ಉಳಿಸಿದ್ರು ಸರ್. ಮತ್ತೆ ನಾವು ಮತ್ತೆ ಆಯ್ತು ನಮಗೆ ಇನ್ನೂ ವ್ಯವಸ್ಥೆ ಆಗುತ್ತೆ ಅನ್ಕೊಂಡು ನಾವು ಸುಮ್ಮನೆ ಆದ್ವಿ ಸರ್. ಆಮೇಲೆ ನಮ್ಮನ್ನ ಯಾರು ಕೂಡ ಕೇಳಕ್ಕೆ ಬರ್ಲಿಲ್ಲ, ಯಾರು ಅದ್ರ ಬಗ್ಗೆ ಮತ್ತೆ ಅಂದ್ರೆ ಅದು ಇದಾಗಿದೆ ಕಳ್ಸಿದಾರಲ್ಲ ಅದ್ರ ಜೊತೆ ನಮ್ದು ಆಗೋಗಿದೆ ಅನ್ನೋ ರೀತಿಯಲ್ಲಿ ಆ ತರನೇ ಮಾಡ್ಬಿಟ್ಟಿದ್ದಾರೆ ಸರ್. ಹಾಗಾಗಿ ನಮ್ದು ಅದೇ ತರ ಪೆಂಡಿಂಗ್ ಮಾಡ್ಬಿಟ್ರು. ನಾವು ಮತ್ತೆ ಓಡಾಡಿದ್ರು, ಯಾವ ಅಧಿಕಾರಿಗಳು ಸ್ಪಂದನೆ ಮಾಡ್ಲಿಲ್ಲ, ಯಾವ ರಾಜಕೀಯ ವ್ಯಕ್ತಿಗಳು ಕೂಡ ಸ್ಪಂದನೆ ಮಾಡ್ಲಿಲ್ಲ, ಯಾವ್ದು ಇಲ್ಲ ಸರ್ ಆ ತರ ಪರಿಸ್ಥಿತಿ. ಈಗ ಹೌದು ವಿಶ್ವನಾಥ್ ಅವ್ರು, ಈಗ ನಿಮ್ ಜಮೀನು ಸರ್ಕಾರ ಕೊಟ್ಟಿದ್ರಲ್ವಾ ನೀವೀಗ? ಹೌದು ಸರ್, ಸರ್ಕಾರಕ್ಕೆ ನಾವು ಹೋಗ್ಲಿ ಬಾಂಡ್ ಪೇಪರ್ ನಾವು ಹೋಗ್ತೀವಿ, ನಿಮ್ ಜಾಗ ನಾವು ಬಿಟ್ಟು ಹೋಗ್ತೀವಿ ಅಂತ ಬಾಂಡಲ್ಲಿ ಕೊಟ್ಟಿದೀವಿ. ಸುಪ್ರೀಂ ಕೋರ್ಟ್ ಇಂದ ಆದೇಶ ಕೂಡ ಬಂದಿದೆ ಸರ್. ಆದ್ರೂ ಕೂಡ ಇವ್ರು ಯಾವ್ದೇ ತರದ ಅಧಿಕಾರಿಗಳು ಕೂಡ ಅದನ್ನ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಆ ಕೋರ್ಟ್ ತೀರ್ಮಾನಕ್ಕೂ ಕೂಡ ಅವರು ಅದಕ್ಕೂ ಕೂಡ ಇದ್ ಮಾಡ್ತಾ ಇಲ್ಲ ಸರ್. ಬಟ್ ಈಗ ಕಂದಾಯ ಇಲಾಖೆಯವರು, ಅಲ್ಲಿ ಅರಣ್ಯ ಇಲಾಖೆಯವರು ಬಂದು 2 ಎಕರೆ ಕಾಫಿ ತೋಟ, 2 ಗುಂಟೆ ಜಾಗ ನಿಮ್ಗೆ ಅಲ್ಲಿ ಕೊಡ್ತೇವೆ ಅಂತ ಹೇಳಿದ್ರಂತಲ್ವಾ? ಹೌದು ಸರ್, ಅದೆಲ್ಲ ರೆಡಿ ಅಂದ್ರೆ ಸ್ಕೆಚ್ ಕೂಡ ಮಾಡಿ ಅಳತೆ ಎಲ್ಲ ಮಾಡ್ಬಿಟ್ಟು ಎಲ್ಲ ರೆಡಿ ಮಾಡಿದಾರೆ ಸರ್. ರಾಜೇಶ್ ಸರ್ ಅಂತ ಇದ್ರು, ಅವರು ತುಂಬಾ AC ಅವರು ತುಂಬಾ ಅಂದ್ರೆ ತುಂಬಾ ನಮಿಗೋಸ್ಕರ ಸರ್ ತುಂಬಾನೇ ಶ್ರಮ ಪಟ್ಟಿದ್ದಾರೆ. ಯಾಕಂದ್ರೆ ಅವರಿಂದ ಆ ಮಟ್ಟಕ್ಕೆ ಬರೋಕ್ಕೂ ಕೂಡ ಕಾರಣ ಅವರೇ ಸರ್. ಅದ್ರಲ್ಲಿ ಅವ್ರೂ ಕೂಡ ಈಗ ಟ್ರಾನ್ಸ್ಫರ್ ಮಾಡ್ಬಿಟ್ರು. ಅವರು ಕೂಡ ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ರು. ನಮಿಗೂ ಕೂಡ ಹೇಳಿದ್ರು ಸರ್, ಇಂಥ ಡೇಟು ಕೂಡ ಕೊಟ್ಟಿದ್ರು, ಇಂಥ ಟೈಮಿಂಗ್ ನಾನು ಕೊಡಿಸ್ತೀನಿ, ನಿಮಗೋಸ್ಕರ ನಾನು ನ್ಯಾಯ ಕೊಡಿಸ್ಲೇಬೇಕು ಅಂತ ನಮಿಗೋಸ್ಕರ ಒಂದು ಪಣ ತೊಟ್ಟಿದ್ರು ಸರ್ ಅವರು. ವಿಶ್ವನಾಥ್ ಅವರೇ, ಈಗ TV5 ಸರ್ ನಿಮ್ ಪರವಾಗಿ ನಾವು ಧ್ವನಿ ಎತ್ತಾ ಇದೀವಿ ಸರ್, ನಿಮ್ ಪರವಾಗಿ ನಾವು ಇದೀವಿ. ಹೌದು ಸರ್, ನೀವೆಲ್ಲ ನಮಗೊಂದು ನ್ಯಾಯ ಕೊಡಿಸಿ, ನಮಗೊಂದು ಸರಿಯಾದ ಒಂದು ಸ್ಥಳಾಂತರ ಮಾಡಿ, ಒಂದು ಒಳ್ಳೆ ಜಾಗಕ್ಕಾಗಿ, ಒಂದು ಪ್ಯಾಕೇಜ್ಗಾಗಿ ನೀವೆಲ್ಲ ಕೈ ಜೋಡಿಸಿ ನಮ್ಮನ್ನ ಒಂದು ದಾರಿಗೆ ತೋರಿಸಿ. ಖಂಡಿತ ಸರ್, ನೀವು ನಮ್ ತರ ಬದುಕಬೇಕು ಸರ್ ಅಲ್ವಾ? ಹೌದು ಸರ್. ಯಾವ್ದು ಅಂದ್ರೆ ಇಷ್ಟು ಮುಂದುವರೆದ ಒಂದು ಕಾಲದಲ್ಲೂ ಕೂಡ ನಾವಿನ್ನೂ ಮನೆಗಳು ಸರ್, ಇವಾಗ ಮನೆ ಮಾಡ್ಬೇಕು ಅಲ್ಲ ಒಂದು ಮನೆ ಕಟ್ಕೋಬೇಕು ಅಂದ್ರೂ ಕೂಡ ಯಾವ ಧೈರ್ಯ ಇಲ್ಲ ಸರ್. ಇವತ್ತು ಕಳಿಸ್ಬಿಡ್ತಾರೋ ಅಲ್ಲ ನಾಳೆ ಕಳಿಸ್ಬಿಡ್ತಾರೋ. ಇವಾಗ್ಲೂ ನಮ್ಮ ಪರಿಸ್ಥಿತಿ ಹೇಗೆ ಅಂದ್ರೆ, ಒಂದು ಗುಡಿಸಲಲ್ಲಿ ಗಾಳಿ ಮಳೆ ಎಲ್ಲಾರು ಬಂದ್ರೆ ಇವತ್ತು ಕೂಡ ಮನೆಗಳು ನಿಲ್ಲಲ್ಲ ಸರ್, ಎಲ್ಲ ಸುತ್ತ ಎಲ್ಲ ನಿಜ ವಿಶ್ವನಾಥ್ ಅರ್ಥ ಆಗ್ತಾ ಇದೆ ನಮ್ ಕಷ್ಟ, ನಮಗೂ ಬಹಳ ನೋವಿದೆ. ಥ್ಯಾಂಕ್ ಯು ಮಾತಾಡಿದಕ್ಕೆ. ಸಂಪತ್ ಇದ್ದಾರೆ ಇನ್ನೊಬ್ರು ಸ್ಥಳೀಯರು. ಸಂಪತ್ ನಮಸ್ತೆ. ಒಂದು ಜೀವ ಹೋಯ್ತು. ಸಂಪತ್ ನಮಸ್ತೆ. ಸರ್ ನಮಸ್ತೆ. ಸಂಪತ್ ಅವರು, ತಾವು ಈಗ 16 ಕುಟುಂಬಗಳಲ್ಲಿ ಒಬ್ರಾ? ನಾವು 16 ಕುಟುಂಬದಲ್ಲಿ ಒಬ್ರು ಸರ್. ಓಹೋ ಓಕೆ. ಈಗ ನೋಡಿ, ನಿಮ್ಗೆ ಜಾಗ ಮೀಸಲಿಟ್ಟಿದ್ದೇವೆ ಅಂತ ಹೇಳಿದ್ರು, ಜೊತೆಗೆ ಮನೆ ಕಟ್ಸ್ಕೊಡ್ತೇವೆ ಅಂತ ಹೇಳಿದ್ರು, ಹಕ್ಕುಪತ್ರ ಕೊಡ್ತೇವೆ ಅಂತ ಹೇಳಿದ್ರು. ಬಟ್ ಆ ಪ್ರಕ್ರಿಯೆ ಎಲ್ಲಿಗೆ ಬಂತು ಸರ್ ಈಗ? ಅದು ಈಗ ಎಲ್ಲಿಗೆ ಬಂದಿಲ್ಲ ಸರ್, ಅಲ್ಲಿಗೆ ಪೆಂಡಿಂಗ್ ನಿಲ್ಸಿದ್ದಾರೆ. ಈಗ ಏನಂತ ಹೇಳಿದ್ರೆ, ಈಗ ಹೋಗಿ DC ಆಫೀಸಿಗೆ ಹೋದ ತಕ್ಷಣ DC ಆಫೀಸಿಂದ AC ಆಫೀಸ್ ಮೇಲೆ ದೂರ ಹಾಕ್ಬಿಟ್ಟು AC ಆಫೀಸಿಗೆ ಹೋದ್ರೆ DF ಆಫೀಸಿಗೆ ಹೋಗಿ ಅಂತ ಹೇಳ್ತಾರೆ. DF ಆಫೀಸಿಂದ ಮತ್ತೆ ಪುನಃ ಏನಿದ್ರು DC ಆಫೀಸಿಗೆ ಕಳಿಸ್ತಾರೆ. ಡೈಲಿ ಇದೇ ತರ ಒಂದು 20 ವರ್ಷದಿಂದ ಹೋರಾಟ ಮಾಡಿ ಸಾಕಾಗ್ಬಿಟ್ಟು ಇಂಥ ಜೀವಗಳು ಸುಮಾರು ಹೋದು ನಿನ್ನು ಆನೆಗಲಾಟೆಯಲ್ಲಿ. ಇನ್ನೂ ಎಷ್ಟು ಜೀವ ಕಾಯ್ತಿದಾರೆ ಅಂತ ಗೊತ್ತಿಲ್ಲ ಅವ್ರು, ಜೀವ ಹೋಗ್ಲಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಒಂದು ಮನುಷ್ಯನಿಗೆ ಒಂದು ಸರ್ಕಾರ ಕೆಲಸಗಳು, ಒಂದು MLA ಆಗ್ಬಿಟ್ಟು ಸರ್ಕಾರ ಕೆಲಸಗಳಿಂದ ಒಂದು ದಿವಸದಲ್ಲಿ ಕೆಲಸಗಳು ನಡೆಯುತ್ತೆ. ಅದ್ರ 20 ವರ್ಷದಿಂದನೂ ಈಗ ಒಂದು 16 ಕುಟುಂಬಕ್ಕೆ ಒಂದು ವ್ಯವಸ್ಥೆ ಆಗಿಲ್ಲ ಅಂತ ಇದು ಎಷ್ಟು ಬೇಜಾರಾಗುತ್ತೆ ಸರ್ ಇದು. ನಿಜ ಬಹಳ ಬೇಸರದ ಸಂಗತಿ ಸರ್, ನಮಗೂ ಬಹಳ ನೋವಾಗ್ತಿದೆ. ಬಟ್ ಈಗ ನೋಡಿ, ನಿಮ್ಮ ಮೂಡಿಗೆರೆ ಶಾಸಕರು ಅಲ್ಲಿ ಕಲಾಪ ನಡೀತಾ ಇದೆ, ಅಲ್ಲಿ ಧ್ವನಿ ಎತ್ತಬೇಕಲ್ಲ, ಸರ್ಕಾರದ ಗಮನ ಸೆಳಿಬೇಕಲ್ವಾ ಅವರು? ನಿನ್ನೆ ಅವರು ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡಿದಕ್ಕೆ ನಾನು ಎಲ್ಲ ವ್ಯವಸ್ಥೆ ಮಾಡಿದೀನಿ ಅಂತ ಹೇಳಿದ್ರು. ಏನು ವ್ಯವಸ್ಥೆ ಮಾಡಿದಾರೋ ಗೊತ್ತಿಲ್ಲ ಸರ್ ಅವರು. ಅಲ್ಲ ಸರ್, ನೀವೆಲ್ಲ ಹೇಗೆ ಬದುಕ್ತಾ ಇದ್ರಿ ಸರ್ ಕಾಡ್ನಲ್ಲಿ? ಏನು ಸೌಲಭ್ಯಗಳಿಲ್ಲದೆ ಹೇಗೆ ಜೀವನ ನಡೆಸ್ತಾರೆ ಅನ್ನೋದು ಗೊತ್ತಾಗ್ತಿಲ್ಲ ನಮ್ಗೆ. ಸಂಪತ್ ಕೇಳಿಸ್ತಾ ಇದೆಯಾ? ಸಂಪತ್
ಥ್ಯಾಂಕ್ ಯು ಸಂಪತ್ ಮಾತಾಡಿದ್ದಕ್ಕೆ. ನೋಡಿ, 16-17 ವರ್ಷಗಳಿಂದ ನಿರಂತರವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ, ತಾಲೂಕು ಕಚೇರಿಗೆ ಅಲ್ದಾಡ್ತಾ ಇದ್ದಾರೆ. ಜನಪ್ರತಿನಿಧಿಗಳಿಗೆ ಫೋನ್ ಮಾಡ್ತಿದ್ದಾರೆ, ಶಾಸಕರಿಗೆ ವ್ಯವಸ್ಥೆ ಮಾಡಿದೀವಿ, ಎಲ್ರಿ ಮಾಡಿದೀರಾ? ಪ್ರಕ್ರಿಯೆ ನಡೀತಾ ಇದೆ. ಆದರೆ ಈಗ ಅದು ಅಲ್ಲಿಗೆ ನಿಂತು ಹೋಗಿದೆ. AC ಅವರಿದ್ದರು, ಅವರು ಸ್ಪಂದಿಸ್ತಾ ಇದ್ರಂತೆ, ರಾಜೇಶ್ ಅವರು ಕೂಡ ಬೇರೆ ಕಡೆ ವರ್ಗಾವಣೆ ಆದರು. ಹಾಗಾಗಿನೇ ಇವರಿಗೆ ಪುನರ್ವಸತಿ ಕಲ್ಪಿಸಿಕೊಡುವಂತ ಕೆಲಸ ಆಗಬೇಕು. 16 ಕುಟುಂಬಗಳು ಮುಖ್ಯವಾಹಿನಿಗೆ ಬರಬೇಕು, ಕಾಡನ್ನ ಬಿಟ್ಟು ನಾಡಿಗೆ ಬರಬೇಕು. ನಮ್ಮ ತರ ಅವರು ಕೂಡ ಮನುಷ್ಯರಾಗಿ ಬದುಕಬೇಕು, ಬಾಳ್ಬೇಕು. ಯಾಕೆ ಅವ್ರಿಗೆ ಆಸೆ ಕನಸು ಇರಲ್ವಾ ತಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂತ? ಆ ಕಾಡಲ್ಲಿ ಹಂಗೆ ದುಡ್ಕೊಂಡು ಅಲ್ಲೇ ಹೋಗ್ಬೇಕಾ? ತಲೆತಲಾಂತರಗಳಿಂದ ಅಲ್ಲೇ ಬದುಕ್ತಾ ಇದ್ದಾರೆ 70-80 ವರ್ಷಗಳಿಂದ. ಆಯ್ತಪ್ಪ, ನಿಮ್ ಜಮೀನು ಸರ್ಕಾರಿ ಜಮೀನು ಅಂತ ಹೇಳಿದ್ರೆ ನಾವು ಅದನ್ನ ಅಲ್ಲೇ ಕೃಷಿ ಮಾಡ್ಕೊಂಡು ಬರ್ತಾ ಇದ್ವಿ, ನಿಮಗೆ ಬರೆದು ಕೊಟ್ಟಿವಲ್ಲ ನಾವು. 2 ಎಕರೆ ಕಾಫಿ ತೋಟ, 2 ಗುಂಟೆ ಜಾಗ ಕೊಡ್ತೀವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಇದನ್ನ ಹೇಳಿದ್ರು. ಮಾಡ್ತಾ ಇದ್ದೀರಿ, ಆದ್ರೆ ಆದಷ್ಟು ಬೇಗ ಮಾಡಿ. 16-17 ವರ್ಷ ಬೇಕಾಯ್ತಾ ಇದು ಮಾಡ್ಲಿಕ್ಕೆ ಅಂತ. ಈ ಕಡೆ ಕೂಲಿ ಇಲ್ಲ, ಈ ಕಡೆ ಸ್ವಂತ ಜಮೀನು ಇಲ್ಲ, ಅತಂತ್ರ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಅಲ್ಲಿ ಹೋಗಿ ಬದುಕಿ ಬನ್ನಿ, ತೋರಿಸಿ ನೋಡೋಣ. ನಿಮಗೆ ಚಾಲೆಂಜ್ ಹಾಕ್ತಾ ಇದ್ದೀವಿ ನಾವು ಅಧಿಕಾರಿಗಳಿಗೆ, ಆ ಭಾಗದ MLAಗೆ. 1 ವಾರ ಇದ್ದು ಬನ್ನಿ, ಕಾಡು ಪ್ರಾಣಿಗಳ ನಡುವೆ ಇದ್ದು ಬನ್ನಿ, ನೋಡೋಣ, ತೋರಿಸಿ. ಆನೆಗಳು ಹಂಗೆ ಓಡಾಡ್ತವೆ, ಮನೆ ಮುಂದೆ ಹೋಗ್ತವೆ, ಹಿಂದೆ ಚಿರತೆ ಬರುತ್ತೆ. ಒಬ್ಬೊಬ್ಬರೇ ಓಡಾಡೋ ಹಾಗಿಲ್ಲ, ಮಕ್ಕಳು ಮರಿ ಕರ್ಕೊಂಡು ಹೋಗೋ ಹಾಗಿಲ್ಲ. ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಂಬ್ಯುಲೆನ್ಸ್ ಬರೋ ಹಂಗಿಲ್ಲ, ಗಾಡಿಗಳು ಓಡೋಕೆ ಜಾಗನೇ ಇಲ್ಲ, ದಾರಿನೇ ಇಲ್ಲ. ಅಲ್ಲಿ ಪ್ರಾಣಿಗಳು ವಾಸ ಮಾಡೋ ಜಾಗ ರೀ ಅದು. ಪ್ರಾಣಿಗಳು ಬಿಟ್ಕೊಡ್ಬೇಕು ನಾವು. ಮನುಷ್ಯರು ನಾಡ್ನಲ್ಲಿ ವಾಸ ಮಾಡ್ಬೇಕು, ಅವ್ರನ್ನ ಈ ಕಡೆ ಕರೆ ತನ್ಬೇಕು. ಸಂಘರ್ಷ ಯಾಕಾಗ್ತಿದೆ ಕಾಡು ಪ್ರಾಣಿಗಳು ಮತ್ತು ಮಾನವರ ನಡುವೆ? ಇದೇ ಕಾರಣಕ್ಕೆ ನೀವು ಮಾಡಿದ್ದಿದ್ದು. ಅವ್ರನ್ನ ತನ್ನಿ, ಈಗ ಅವ್ರ ಜಾಗ ಫಿಕ್ಸ್ ಮಾಡಿದಿರಲ್ವಾ, ಮನೆ ಕಟ್ಸ್ಕೊಡಿ. ಪ್ರಾಣಿಗಳಿರುವಂತಹ ಜಾಗದಲ್ಲಿ ಮನುಷ್ಯರಿದ್ದಾರೆ ಅಂತ ಹೇಳಿದ್ರೆ ಪ್ರಾಣಿಗಳು ಬಂದೇ ಬಿರುತ್ತವೆ. ನಾವು ಪ್ರಾಣಿಗಳ ವಿರೋಧಿಗಳಲ್ಲ. ಹಾಗಾಗಿನೇ ಈಗ ತ್ವರಿತಗತಿಯಾಗಿ ಅವ್ರಿಗೆ ಪುನರ್ವಸತಿಯನ್ನ ಕಲ್ಪಿಸುವ ಕೆಲಸ ಆ ಭಾಗದ ಶಾಸಕರು ಮೊದಲು ಗಂಭೀರವಾಗಿ ತೆಗೆದುಕೊಳ್ಬೇಕು. ಅದರಲ್ಲೂ ಜಿಲ್ಲಾಡಳಿತ, ಕಂದಾಯ ಇಲಾಖೆಯವರು ಈಗ ಸರ್ವೆ ನಂಬರ್ ಗುರುತು ಮಾಡಿದಾರಂತೆ. ಅಲ್ಲಿ ಜಾಗನೂ ಫಿಕ್ಸ್ ಆಗಿದೆ, ಅವರಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ಹೋಗಿದೆ. ವಾಸು ಇದ್ದಾರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ, ಕುಂದೂರು ಗ್ರಾಮ ಪಂಚಾಯತಿ PDO. ವಾಸುರೇ ನಮಸ್ಕಾರ. ಕೆರೆ ಕಟ್ ಮಾಡ್ತಿದ್ದಾರೆ ವಾಸು ಅವ್ರು. ಯಾಕೋ ಭಯ ಅನ್ಸುತ್ತೆ ಮಾತಾಡ್ಲಿಕ್ಕೆ ಅವ್ರಿಗೆ. ಜನರ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಬಂದಿಲ್ಲ ಅವರು. ಅಲ್ರಿ, ನಾವು ಏನು ಕೇಳ್ತೀವ್ರಿ ನಿಮಗೆ? ನೀವು ಟಿಫನ್ ಮಾಡಿದ್ರ, ಊಟ ಮಾಡಿದ್ರೆ ನಿಮ್ಮ ಕಷ್ಟ ಸುಖ ಮಾತಾಡೋಕ್ಕೆ ನಾವು ಫೋನ್ ಮಾಡಿರಲ್ಲ. ನಿಮ್ಮ ವ್ಯಾಪ್ತಿಗೆ ಬರುವಂಥ ಅಲ್ಲಿ ಸಮಸ್ಯೆ ಇರುತ್ತೆ, ಅದನ್ನ ಕೇಳೋಕೆ ಫೋನ್ ಮಾಡಿರ್ತೀವಿ ಅಷ್ಟೇ. ನಿಮ್ಗೆ ಉತ್ತರ ಕೊಡೋಕ್ಕಾಗೋದಿಲ್ಲ ಅಂತಂದ್ರೆ ನಿಮ್ಮ ಹಣೆವಾರ, ನೀವು ಏನಕ್ಕೆ ಬಂದಿದ್ದೀರ ಅಂತ ನಮ್ಗೆ ಗೊತ್ತಾಗ್ತಿದೆ ಅಷ್ಟೇ. ಜನರ ಪರವಾಗಿ ನೀವಿಲ್ಲ ಅಂತೇಳಿ ಗೊತ್ತಾಗ್ತಿದೆ. ಬರೀ ಸ್ಯಾಲ್ರಿ ತಗೊಳ್ಳೋಕೆ, ಸರ್ಕಾರಿ ಸಂಬಳಕ್ಕೋಸ್ಕರ ನೀವೆಲ್ಲ ಇದ್ದೀರಿ ಅನ್ನೋದು ಗೊತ್ತಾಗ್ತಿದೆ. ಹೋಗ್ಲಿ, ನಮ್ಗೆ ಬೇಕಾಗಿರೋದು ಈಗ ಸರ್ಕಾರದ ಮುಂದೆ ಪ್ರಸ್ತಾವನೆ ಹೋಗಿದೆ. ಆದಷ್ಟು ಬೇಗ ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ನವರು ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು. 16 ಕುಟುಂಬಗಳಿಗೆ ಭೂಮಿಯನ್ನ ಒದಗಿಸಬೇಕು. ಸರ್ವೆ ನಂಬರ್ 21 ಅಲ್ಲಿ ಮನೆ ನಿರ್ಮಾಣ ಮಾಡಿಕೊಳ್ಳೋಕೆ 4 ಗುಂಟೆ ಜಾಗ, ಅಂದ್ರೆ ಒಬ್ಬೊಬ್ಬರಿಗೆ 2 ಎಕರೆ ಜಮೀನು. ಈ ಬಾಳೂರು ಹೋಬಳಿಯ ಹಾದಿಓಣಿ ಗ್ರಾಮದ ಸರ್ವೆ ನಂಬರ್ 21. ನಿಮಗೇನಾದರೂ ಜಾಗ ಗೊತ್ತಿದೆಯಾ? ಅಥವಾ ನಮ್ಮ ಹತ್ರ ಮಾಹಿತಿ ತಗೊಳ್ಳಿ, ಎಲ್ಲಿ ಜಾಗ ಫಿಕ್ಸ್ ಮಾಡಿದ್ದಾರೆ ಅಂತ. ಉಪವಿಭಾಗಾಧಿಕಾರಿಗಳು ಈಗೇನು ಅಲ್ಲಿ ಬಂದಿದ್ದಾರೆ, ಕಂದಾಯ ಇಲಾಖೆಯವರು, ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳು ಕೂಡಲೇ ಈಗ ಅವರಿಗೆ ಜಾಗವನ್ನು ಗುರುತು ಮಾಡಿದಿರಲ್ಲ, ಆದಷ್ಟು ಬೇಗ ನಿಮ್ಮ ಏನು ಆ ಪ್ರಕ್ರಿಯೆಗಳಿದಾವೋ ಮುಗಿಸಿ. ಸರ್ಕಾರದ ಮುಂದೆ ಪ್ರಸ್ತಾವನೆ ಅಂತೂ ಇದೆ, ಆಲ್ರೆಡಿ 1 ತಿಂಗಳಾಗಿದೆ. ಅದು ಅಪ್ರೂವಲ್ ತೆಗೆದುಕೊಳ್ಳಿ. ಅವರಿಗೆ ಜಾಗ ಏನು ಗುರುತು ಮಾಡಿದ್ದೀರಿ ಡಿವೈಡ್ ಮಾಡಿ ಅವ್ರನ್ನ ಅಲ್ಲಿಗೆ ಸ್ಥಳಾಂತರ ಮಾಡಿ ಮನೆಗಳನ್ನು ಕಟ್ಟಿಸ್ಕೊಡಿ. ಈಗ ಅವರು ಹೋಗಿ ಬೇರೆ ಕಡೆ ಜಾಗ ಹಿಡಿದು ಮನೆ ಕಟ್ಟಿಸೋಕೆ ಕಷ್ಟ. ಅದು ಅಂಥ ಸ್ಥಿತಿವಂತ ಕುಟುಂಬಗಳೇನಲ್ಲ, ಕಾಡು ಜನ ಅಂತ ಅನ್ಕೊಳ್ಳೋಣ. ಕಾಡು ಜನ ಕಾಡು ಪ್ರಾಣಿಗಳಿಗಿಂತ ಬಹಳ ಕೀಳಾಗಿ ಬದುಕ್ತಾ ಇದ್ದಾರೆ. ಅವರು ನಮ್ಮಂತೆ ಆಸೆ ಕನಸುಗಳನ್ನು ಹೊತ್ತಿದ್ದಾರೆ, ಆದರೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಅದನ್ನು ಮಾಡಬೇಕಾಗಿದ್ದಂಥದ್ದು ಸರ್ಕಾರದ ಕೆಲಸ, ಅಧಿಕಾರಿಗಳ ಜವಾಬ್ದಾರಿ. ಆದರೆ ಇಲ್ಲಿವರೆಗೂ ಅಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರೆ, ಆದರೆ ಅದರ ಕಾಟಾಚಾರಕ್ಕಷ್ಟೇ.
ಹೋಗ್ಲಿ ಬಿಡು ನಮ್ಗೇನು, ಅವ್ರಿಗೆ ಕೇಳೋ ನೋಡಿ, ಅವ್ರಿಗೆ ಮಾತಾಡೋಕೆ ಬಾಯಿ ಇಲ್ಲ, ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅವ್ರ ಪರವಾಗಿ ಯಾರಿಲ್ಲ ಅಂಥೇಳಿ TV5 ನಿರಂತರವಾಗಿ ಆ ಕಾಡು ನಿವಾಸಿಗಳ ಜೊತೆಗಿರುತ್ತೆ. ಹಾಗಾಗಿ ಹಲವು ಸಂಘಟನೆಗಳು, ಅದರ ಜೊತೆಗೆ ಹೋರಾಟಗಾರರು ಕೂಡ ಅವ್ರ ಪರವಾಗಿ ಧ್ವನಿಯನ್ನು ಎತ್ತಬೇಕು. 16 ಕುಟುಂಬಗಳು ಕಾಡಿನಲ್ಲಿ ವಾಸ ಮಾಡ್ತಿದ್ದಾವೆ. ಅವ್ರ ಕಷ್ಟ, ನೋವು, ನಲಿವು ನಾವೆಲ್ಲ ಹಂಚ್ಕೊಳ್ತಾ ಇದ್ದೀವಿ. ಈಗ ಅವರು ಕಾಡಿನಿಂದ ನಾಡಿಗೆ ಬಂದು ಜೀವನವನ್ನು ಮಾಡಬೇಕು. ಜನಸಾಮಾನ್ಯರಂತೆ ಅವರು ಬದುಕನ್ನು ಕಟ್ಕೊಳ್ಬೇಕು. ಅವ್ರ ಮಕ್ಕಳು ಪಾಪ ಶಾಲೆಗೆ ಹೋಗಬೇಕು, ಜೊತೆಗೆ ಅವರು ಸಿಟಿ ನೋಡಬೇಕು, ಕಣ್ಣಾರೆ ಎಲ್ಲ ಅನುಭವಿಸ್ಬೇಕು. ಅಂದರೆ ಜನಸಾಮಾನ್ಯರಂತೆ ನಾವೆಲ್ಲ ವಾಸ ಮಾಡ್ತಿದ್ದೀವಲ್ವ, ಹಾಗೆ. ಕಾಡು ಬರೀ ಬಾಗಿಲು ಓಪನ್ ಮಾಡಿದ್ರೆ ಮುಂದೆ ಆನೆ ಪ್ರತ್ಯಕ್ಷ, ಹಿತ್ತಲಿಗೆ ಹೋದರೆ ಚಿರತೆ ಇರುತ್ತೆ, ಅಲ್ಲಿ ಕಾಡೊಳಗೆ ನಡ್ಕೊಳ್ತಾ ಹೋದರೆ ಇನ್ನೇನೋ ಸೌಂಡು ಬರುತ್ತೆ. ಇದರ ಮಧ್ಯೆ ಬದುಕ್ತಾ ಇದ್ದಾರೆ ಅವರು. ಇದೇ ಜೀವನ ಅವ್ರಿಗೆ. 4 ದಿಕ್ಕುಗಳಲ್ಲಿ ಕಾಡು. ಆ ಕಾಡನ್ನ ಬಿಟ್ಟು ಬರೋಕೆ ಅವ್ರಿಗೂ ಮನಸ್ಸಿಲ್ಲ. ಆದರೂ ಕೂಡ ಬದುಕನ್ನು ನಾವು ನಡೆಸಬೇಕು, ನಮಗೆ ಮೂಲ ಸೌಲಭ್ಯಗಳು ಸಿಗಬೇಕು, ಬರೋಕ್ಕೆ ರೆಡಿ ಇದ್ದಾರೆ. ಆದರೆ ನೀವು ಅದನ್ನ ಕರ್ಕೊಳ್ಳೋಕೆ ರೆಡಿ ಇಲ್ಲ ಅವ್ರಿಗೆ. ಅಥವಾ ನೀವು ಹೋಗಿ, ಅಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ನೀವೆಲ್ಲ ಹೋಗ್ಬಿಡಿ, ಅವ್ರು ಇದಾರಲ್ಲ ಮನೆಯಲ್ಲಿ, ನೀವು ವಾಸ ಮಾಡಿ, ಅವ್ರು ನಿಮ್ಮ ಮನೆಗೆ ಕಳಿಸ್ಕೊಡಿ ಅಷ್ಟೇ. ಕೊನೆಗಿರೋದು ಇದೇ ಆಪ್ಷನ್. ಅಥವಾ ಸರ್ಕಾರಿ ಕಚೇರಿಗಳಿದಾವಲ್ಲ, ಅಧಿಕಾರಿಗಳು ಕೆಲಸ ಮಾಡ್ತಿದೆಯಲ್ವಾ, ನೀವು ಇಲ್ಲಿ ಶಿಫ್ಟ್ ಆಗಿ ನಿಮ್ಮ ಕಚೇರಿ ಎಲ್ಲ ಇಲ್ಲಿ ಶಿಫ್ಟ್ ಮಾಡಿಸಿ ಕಾಡಿನ ಮಧ್ಯೆ. ಈ ಬಗ್ಗೆ ಮಾತಾಡೋಕ್ಕೆ DFO ಇದ್ದಾರೆ, ರಮೇಶ್ ಬಾಬು ಅವರು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್, ಈಗ ಈ ಸಾರಗೋಡು ಮೀಸಲರಣ್ಯದಲ್ಲಿ 16 ಕುಟುಂಬಗಳು ಹಾಗೆ ಇದಾವೆ ಸರ್. ಹೌದು ಸರ್. ಆಗ ಅವ್ರಿಗೆ ಜಾಗ ಗುರ್ತು ಮಾಡಲಾಗಿದೆ, ಜಮೀನು ಕೊಡ್ತೇವೆ ಅಂತ ಹೇಳಲಾಗಿತ್ತು. ಬಟ್ ಯಾವಾಗ ಶಿಫ್ಟು, ಯಾವಾಗ ಪುನರ್ವಸತಿ ಅವ್ರಿಗೆ? ಸರ್, ಇದು ಕಳೆದ ಸುಮಾರು ಒಂದು 15 ವರ್ಷದಿಂದ ಈಗೇನೆ ಉಳಿದ್ಬಿಟ್ಟಿತ್ತು. ಹೌದು. ಆದ್ರೆ ಇತ್ತೀಚೆಗೆ ಇನ್ಫ್ಯಾಕ್ಟ್ ಏನಂತಂದ್ರೆ ಅವರು 78ರ ಪೂರ್ವದಲ್ಲಿ ಅವರು ಒತ್ತುವರಿ ಮಾಡ್ಕೊಂಡಂತ ಕುಟುಂಬಗಳು ಇವರು. ಅವ್ರಿಗೆ ನಿಯಮಾನುಸಾರ ಅವ್ರಿಗೆ ಅಲ್ಲೇನೆ ನಾವು ರೆಗ್ಯುಲರೈಸ್ ಮಾಡ್ಬೇಕು. ಆದ್ರೆ ಅವ್ರು ಅಲ್ಲಿರೋ ಸಮಸ್ಯೆಗಳಿಗೋಸ್ಕರ ನಾವು ಹೊರಗಡೆ ಬರ್ತೀವಿ ಅಂತ ಹೇಳಿ ಕೇಳ್ಕೊಂಡಿದ್ದಕ್ಕೋಸ್ಕರ ನಾವು ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರಿಗೆ ನಾವು ಬೇರೆ ಕಡೆ ಒಂದು ಸರ್ಕಾರಿ ಭೂಮಿಯನ್ನ ಗುರುತಿದ್ದೀವಿ ಸರ್. ಆದಿವಣಿ ಸರ್ವೆ ನಂಬರ್ 21ರಲ್ಲಿ ಗುರುತಿಸಿ ಸರ್ಕಾರಕ್ಕೆ ಈಗ ನಾವು ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೀವಿ ಜಿಲ್ಲಾಡಳಿತ ಮೂಲಕ. ಇವ್ರಿಗೆ ಕಾಡಿನಿಂದ ಹೊರಗಡೆ ಪುನರ್ವಸತಿ ಕಲ್ಪಿಸ್ಕೊಡ್ಬೋದು ಅಂತ. ಇದು ಸರ್ಕಾರದ ಮಟ್ಟದಲ್ಲಿ ಪರಿಶೀಲನೆಯಲ್ಲಿ ಇದೆ ಸರ್. ಅಲ್ಲಿಂದ ಬಂದ ಕೂಡಲೇ ನಾವು ಅವ್ರಿಗೆ ಪುನರ್ವಸತಿ ಕೆಲಸನ ಪೂರ್ಣಗೊಳಿಸಿ ಕೊಡ್ತೇವೆ ಸರ್. ಈಗ ಸರ್ಕಾರದ ಮುಂದೆ ಪ್ರಸ್ತಾವನೆ ಅಂತ ಹೋಗಿದೆ ಅಲ್ವಾ ಸರ್? ಈಗ ಹೌದು ಸರ್. ಈಗ ಅಲ್ಲ, ಇದು ಆಗುತ್ತಾ ಇಲ್ವಾ ಸರ್? ಹಾಗಾದ್ರೆ ಆಗುತ್ತೆ ಸರ್, ಆಗುತ್ತೆ ಸರ್. ಹಾಗೆ ಅಲ್ಲ ಸರ್, ನಿಮ್ಗೆ ಗೊತ್ತಿದೆ ಸರ್, ನಾನು ಮೊನ್ನೆ ಸರ್ ನಮ್ಮ ಕಡೆಯಿಂದ ಏನು ನಾವು ಕ್ರಮ ಕೈಗೊಳ್ಬೇಕು, ಜಿಲ್ಲಾಡಳಿತ ಮತ್ತೆ ನಮ್ಮ ಪುನರ್ವಸತಿ ಸಮಿತಿಯಿಂದ ನಾವು ಎಲ್ಲ ಕೆಲಸ ಇದು ಕ್ರಮನ ಕೈಗೊಂಡು ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸಿ ಸರ್ಕಾರದ ಪೂರ್ವ ಅನುಮತಿ ಪಡಿಬೇಕಾಗುತ್ತೆ. ನಾವು ಅನುಮತಿಗೋಸ್ಕರ ಕಳಿಸಿದೀವಿ. ಅಲ್ಲ ಸರ್, ನಿಮ್ಗೂ ಗೊತ್ತಿದೆ ಅಲ್ಲ ಸರ್, ಅಲ್ಲಿ ಕಾಡು ಪ್ರಾಣಿಗಳ ಕಾಟ ಮತ್ತೆ ಯಾವುದೇ ಸೌಲಭ್ಯಗಳಿಲ್ಲ. ನಮ್ಮಂಗೆ ಬದುಕ್ಬೇಕಂತ ಪಾಪ ಬಹಳ ಆಸೆ ಪಡ್ತಿದ್ದಾರೆ ಸರ್ ಅವರು. ಹೌದೌದು ಸರ್. ಅದಕ್ಕೆ ಅವರ ಒಂದು ಇದಕ್ಕೆ ಕಷ್ಟಕ್ಕೆ ನಾವು ಸ್ಪಂದಿಸಿ ಅಲ್ಲಿನ ಪರಿಸ್ಥಿತಿಗಳನ್ನ ನಾವು ಅರ್ಥ ಮಾಡ್ಕೊಂಡು ಕಳೆದ 3-4 ತಿಂಗಳಲ್ಲಿ ನಾವು ಅವ್ರಿಗೆ ಒಂದು ಜಾಗ ಗುರ್ಸೋದೇ ಒಂದು ಕಷ್ಟಕರವಾದ ಪರಿಸ್ಥಿತಿ ಇತ್ತು. ಅದನ್ನ ಗುರುತಿಸಿ ಅಲ್ಲಿ ಆ ಏರಿಯಾನ ಅವ್ರಿಗೆನ ನಾವೀಗ ಈಗಾಗಲೇ ಕಾಯ್ದಿರಿಸಿ RTCL ಕೂಡ ಅವ್ರ ಹೆಸರು ಬಂದ್ಬಿಟ್ಟಿದೆ. ಈಗೇನೋ ಒಂದೇ ಒಂದು ಕೆಲಸ ಉಳ್ಕೊಂಡಿರೋದು, ಸರ್ಕಾರದ ಪೂರ್ವ ಬಂದ ಕೂಡಲೇ ಅವರಿಗೆ ಹಂಚಿಕೆ ಮಾಡಿ ಅಲ್ಲಿಗೆ ಸ್ಥಳಾಂತರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡೋದು ಸರ್. ಓಕೆ ಸರ್, ಎಷ್ಟು ದಿನಗಳಾಗ್ಬೋದು ಸರ್ ಹಾಗಾದ್ರೆ ಈ ಪ್ರೊಸೀಜರ್ ಎಲ್ಲ? ಎಷ್ಟು ದಿನಗಳಾಗ್ಬೋದು? ಆದಷ್ಟು ಕೂಡಲೇ ಮಾಡ್ಲಿಕ್ಕೆ ನಾವು ಸರ್ಕಾರದಲ್ಲಿ ಮತ್ತೊಮ್ಮೆ ಮನವಿ ಮಾಡಿ ಮಾಡ್ಕೊಡ್ತೀವಿ ಸರ್ ಕೂಡಲೇ. ಸರ್ ಈಗ ಅವ್ರು ಹೇಳ್ತಾ ಇದ್ದಾರೆ ಸರ್, ನೀವು ಹೇಳಿದ್ರಿ 78ರ ಕೆಳಗಡೆ 78ರ ಒಳಗಡೆ ಒತ್ತುವರಿ ಮಾಡ್ಕೊಂಡಿದ್ದ ಕುಟುಂಬಗಳು, ಹಾಗಾಗಿ ಬ್ಯಾಲೆನ್ಸ್ ಆಯ್ತು ಅಂತ. ಬಟ್ ಸರ್, ಈಗ ಅದ್ರಲ್ಲಿ ಮಾರ್ಪಾಡುಗಳನ್ನ ಮಾಡ್ಬೋದಲ್ಲ ಸರ್? ಈಗ ಮಾರ್ಪಾಡು ಮಾಡ್ಬೋದಾಗಿತ್ತಲ್ವಾ? ಇಲ್ಲ ಮಾರ್ಪಾಡಿಗೆ ಇಲ್ಲ ಸರ್, ಅವಕಾಶ ಇಲ್ಲ. ಅಂದ್ರೆ ಅವಕಾಶ ಅಂದ್ರೆ ಸರ್ 78ರ ಪೂರ್ವದ ಒತ್ತುವರಿದಾರರಾಗಿರೋದ್ರಿಂದ ಅವ್ರಿಗೆ ಅಲ್ಲೇನೆ ಕಲ್ಪಿಸಿಕೊಡ್ಬೇಕಾಗಿತ್ತು, ಗ್ರಾಂಟ್ ಆಗಿ ಅಲ್ಲೇ ನಾವು ಹಕ್ಕುಪತ್ರ ಕೊಡ್ಬೇಕಾಗಿತ್ತು. ಆದ್ರೆ ಇದು ವಿಶೇಷ ಪ್ರಕರಣ ಆಗಿರೋದ್ರಿಂದ ಅವ್ರಿಗೆ ಅಲ್ಲಿ ಕಾಡಾನೆಗಳು ಕಾಡನ ಮಧ್ಯದಲ್ಲಿ ವಾಸಲಿಕ್ಕೆ ಬಹಳ ಕಷ್ಟ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಮತ್ತು ಅವ್ರನ್ನ ಕಾಡನ ಅಂಚಿಗೆ ಒಂದು ಸ್ಥಳಾಂತರ ಮಾಡ್ಬೇಕನ್ನೋ ಒಂದು ನಿರ್ದೇಶನ ಮೇರೆಗೆ ನಾವೆಲ್ಲ ಈ ಒಂದು ಕೆಲಸನ ನಾವು ಮಾಡಿದ್ದೀವಿ ಸರ್.
ಸರ್ ಈಗ ಹೌದು ಸರ್, ಈಗ ಅವ್ರಿಗೆ ಕಾಫಿ ತೋಟ ಆಮೇಲೆ 4 ಕುಂಟೆ ಜಾಗ ಎಲ್ಲ ಗುರುತಾಗಿದೆ ಸರ್. ಸರ್ವೆ ನಂಬರ್ 21ರಲ್ಲಿ ನೀವು ಹೇಳಿದ್ರಿ. ಹೌದು ಸರ್, ಈಗ ಜಾಗ ಅಂತೂ ಗುರುತಾಗಿದೆ. ಬಟ್ ಅವ್ರಿಗೆ ಅವ್ರ ಕನಸು ಆಸೆಗಳು ಈಗೇನ ಕಾಡಿನಿಂದ ಹೊರಗೆ ಬಂದು ನಾವು ಕೂಡ ಜನಸಾಮಾನ್ಯರಂತೆ ಬದುಕಬೇಕಂತ ಅನ್ಕೊಂಡಿದ್ದಾರೆ, ಅವ್ರ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ. ಅದೆಲ್ಲ ಆಗುತ್ತಾ ಸರ್? ಹಾಗಾದ್ರೆ ನಿರೀಕ್ಷೆ ಮಾಡ್ಬೋದಾ ಸರ್? ಖಂಡಿತ ಆಗುತ್ತೆ ಸರ್. ನಮಗೆ ಆ ವಿಶ್ವಾಸ ಇದೆ. ನಾವು ಈಗಾಗಲೇ ಆ ಒಂದು ಪ್ರಕ್ರಿಯೆಯಲ್ಲಿ ಸುಮಾರು 75 ಭಾಗ ನಾವು ಕ್ರಮಿಸಿದ್ದೀವಿ ದೂರನ. ಇನ್ನು ಕೇವಲ ಇದು ಸರ್ಕಾರದ ಮಟ್ಟದಲ್ಲಿ ಪರಿಶೀಲನೆ ಆಗಿ ಅನುಮತಿ ಬಂದ ಕೂಡಲೇ ಉಳಿದಂತದನ್ನ ಕೆಲಸನ ಬಹಳ ತ್ವರಿತಗತಿಯಲ್ಲಿ ಮಾಡಿ ಅವ್ರಿಗೆ ಆದಷ್ಟು ಬೇಗ ನಾವು ಪುನರ್ವಸತಿ ಕಲಿಸ್ಬೇಕು ಅನ್ನೋದು ನಮ್ಮ ಇದು ಸರ್. ಸರ್ ತಮ್ಗೆ ಅಲ್ಲಿ ಕಾಡಿನಲ್ಲಿ ಯಾವ ರೀತಿ ಪರಿಸ್ಥಿತಿಗಳು ಇರ್ತಾವೆ ಅನ್ನೋದು ಗೊತ್ತಲ್ಲ ಸರ್. ಹಾಗಾಗಿ ನಿಮ್ ಜೊತೆಗೆ ನಾವು ಜಾಸ್ತಿ ಮಾತಾಡ್ತಿರೋದು ಸರ್. ಈಗ ಅಲ್ಲಿ ಪರಿಸ್ಥಿತಿ ಹೇಗಿರುತ್ತೆ, ಬದುಕೋಕ್ಕಾಗಲ್ಲ ಅಂತ ಹೇಳಿ, ಹಾಗಾಗಿನೇ ನಿಮ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ವಿ ಸರ್ ನಾವು. ಇಲ್ಲ ಸರ್, ತಾವು ಹೇಳೋದು ಸರಿ ಇದೆ ಸರ್. ಅದನ್ನು ನಾವು ಆ ಪ್ರದೇಶಕ್ಕೆಲ್ಲ ಹೋದಾಗ ನೋಡಿದ್ದೀವಿ ಸರ್. ಅನ್ನೋದು ನೋಡಿ ಕಾನೂನಲ್ಲಿ ಏನೆಲ್ಲ ಅವಕಾಶಗಳಿದೆ, ನಿಯಮಗಳು ಪಾಲಿಸಬೇಕು, ಅದೆಲ್ಲ ಪಾಲಿಸಿಕೊಂಡು ನಾವು ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಆಗುತ್ತೆ ಸರ್, ಖಂಡಿತ. ಸರ್ ನಿರೀಕ್ಷೆ ಮಾಡ್ಬೋದು ಸರ್? ಯಾಕೆಂದ್ರೆ ಸರ್ ಇದು ಕೇವಲ ಅಲ್ಲ ಸರ್, ಆ 16 ಕುಟುಂಬಗಳಿಗೆ ನಾವು ಧೈರ್ಯ ಕೊಡ್ಬೇಕು ಸರ್. ನಾವೆಲ್ಲ ಧೈರ್ಯ ಕೊಡ್ಬೇಕು, ಅವ್ರಿಗೆ ಆತ್ಮವಿಶ್ವಾಸವನ್ನ ತುಂಬಬೇಕು ಸರ್. ಅದಕ್ಕೋಸ್ಕರ ಕೇವಲ ಇದು ನಮಗೆ ಒಂದು 5 ನಿಮಿಷದ ಮಾತುಕತೆ ಆಗಿ ಉಳಿಬಾರ್ದು ಸರ್, ಅದಕ್ಕೋಸ್ಕರ ಅಷ್ಟೇ. ಇಲ್ಲ ಸರ್, ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಒಂದು ನಿಯಮಾನುಸಾರ ನಾವೇನು ಸರ್ಕಾರದ ಒಂದು ಅನುಮತಿನ ಪಡಿಬೇಕು, ಅದಕ್ಕೋಸ್ಕರ ನಿರೀಕ್ಷೆ ಮಾಡ್ತಾ ಇದ್ದೀವಿ ಸರ್, ಅಷ್ಟೇ ಸರ್, ಬೇರೆ ಏನಿಲ್ಲ. ಸರ್ ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಕಾರ್ಯ ಏನೇನು ಕೆಲಸಗಳಾಗಬೇಕು ಅದೆಲ್ಲವೂ ಕೂಡ ಆಗ್ತಾ ಇದೆಯಲ್ಲ ಸರ್? ಹಾಗಾದ್ರೆ ಆಗ್ತಾ ಇದೆ ಸರ್, ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ನಿರೀಕ್ಷೆ ಇದೆ, ನಮಗೆ ಭರವಸೆ ಇದೆ. ಥ್ಯಾಂಕ್ ಯು ರಮೇಶ್ ಬಾಬು ಅವರೇ. ಚಿಕ್ಕಮಗಳೂರಿನ DFO ಇವರು ರಮೇಶ್ ಬಾಬು ಅವರು ಬಹಳ ಬೇಗ ಸ್ಪಂದಿಸ್ತಾರೆ. ಕಳೆದ ಬಾರಿ ಕೂಡ ನಾವು ಮಾತಾಡಿದಿವ್ರ ಜೊತೆಗೆ ಒಂದು ಸಮಸ್ಯೆ ಬಗ್ಗೆ. ಆದರೆ ಏನಾಗಬೇಕು, ನಮಗೆ ಕೆಲಸ ಆಗಬೇಕು. ಈ 16 ಕುಟುಂಬಗಳಿಗೆ ಪುನರ್ವಸತಿ, 2 ಎಕರೆ ಜಾಗ, 4 ಕುಂಟೆ ಜಾಗ ಕೊಟ್ಟು 2 ಎಕರೆ ಕಾಫಿ ತೋಟ ಕೊಟ್ಟಿದ್ದಾರೆ. ಸರ್ಕಾರದ ಮಟ್ಟದಲ್ಲಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇದ್ದೀವಿ, ಶಾಸಕಿ ನಯನಾ ಮೋಟಮ್ನವ್ರು ಹೇಳ್ತಾ ಇದ್ದೀವಿ, ಕಲಾಪ ಮುಗಿಲಿ, ಅದನ್ನ ಗಂಭೀರವಾಗಿ ತೆಗೆದುಕೊಂಡು ಅಪ್ರೂವಲ್ ಕೊಡಿಸಿ 16 ಕುಟುಂಬಗಳಿಗೆ ನೀವು ಆಸರೆಯಾಗಿ ಅವರು ಕೂಡ ನಮ್ಮೆಲ್ಲರಂತೆ ಸ್ವತಂತ್ರವಾಗಿ ನಾಡಿನಲ್ಲಿ ಬದುಕುವಂತಾಗಬೇಕು. ಕಾದ್ ನೋಡೋಣ ಏನಾಗುತ್ತೆ ಅವರ ಪರಿಸ್ಥಿತಿ ಅಂತೇಳಿ. ನಾವು ನಿರಂತರವಾಗಿ ಇದನ್ನು ಫಾಲೋ ಅಪ್ ಮಾಡ್ತಾನೆ ಇರ್ತೀವಿ.